ಹಲೋ ಗೈಸ್ ಇವತ್ತು ಕಸ್ಟರ್ಡ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಮತ್ತು ನಮ್ಮ ಭವಿಷ್ಯಂಗೆ ಹಿಂಗಿದೆ ಚೆನ್ನಾಗಿಲ್ವ ರೀ? ಬ್ಯಾಗ್ ಒಂದು ಪಾಪ ಅಲ್ಲೊಂದು 5 ಇಂಚ್ದು ಹಳ್ಳ ಆಗೋಗ್ಬಿಟ್ಟಿದೆ. ಅಲ್ಲಿರೋ ಲೋಟನು ಸಿಂಕಲ್ಲಿ ಇಡಬೇಕು. ಅಪ್ಪ ನೋಡು ತೊಗೊಂಡೋಗಿ ಎಷ್ಟು ಚೆನ್ನಾಗಿಡ್ತು. ಹಳೆ ಚಿತ್ರ ಅವರೇ ಹೇಗಿದ್ದೀರಾ ಅಂತ ಹಾಕಿತ್ತು. ನಾನು ಏನಿದು ಹಳೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಆಲ್ರೆಡಿ ಟಿಫನ್ ಮಾಡಿಬಿಟ್ಟಿದ್ದೀನಿ, ಅಂದರೆ ಕುಕ್ಕರ್ ಕೂಗಬೇಕಷ್ಟೇ ಗೈಸ್. ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ವೆಜಿಟೇಬಲ್ ಪಲಾವ್ ಎಷ್ಟೊಂದು ದಿವಸ ಆದಮೇಲೆ ಮಾಡ್ತಾ ಇರೋದು. ಎಲ್ಲ ತರಕಾರಿಗಳು ಸಿಕ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬೀನ್ಸ್ ಇಲ್ಲದೆ ಹೋದರೆ ನಾನು ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ಹೋಗಲ್ಲ. ಸೊ ಬೀನ್ಸ್ ಎಷ್ಟೊಂದು ದಿನ ಆದಮೇಲೆ ತಂದಿದ್ದು ಗೈಸ್. ಸಿಗ್ತಾನೇ ಇರಲಿಲ್ಲ, ಎಲ್ಲಿ ನೋಡಿದ್ರೂ ಕಾಣಿಸ್ತಾ ಇರಲಿಲ್ಲ ಬೀನ್ಸು. ಅದಕ್ಕೆ ತಂದಿರಲಿಲ್ಲ. ಇವಾಗ ಸದ್ಯಕ್ಕೆ ಸ್ವಲ್ಪ ಮನೆ ಕೆಲಸ ಮಾಡಿ, ದೇವ್ರ ಪೂಜೆ ಮಾಡಿ, ಆಮೇಲೆ ಟಿಫನ್ ತಿಂದು ಆಮೇಲೆ ಸಿಗ್ತೀನಿ. ಭವಿಷ್ಯ ಆ್ಯಸ್ ಯೂಶ್ವಲ್ ಲೇಟಾಗಿ ಮಲಗಿರೋದ್ರಿಂದ ಲೇಟಾಗೆ ಎದ್ದೊಳ್ತಾಳೆ. ನಾನು ಲೇಟಾಗೆ ಮಲಗಿದ್ದು, ಬಟ್ ಬೇಗ ಎದ್ದೊಳ್ಳಬೇಕು. ನಾನು ಮಧ್ಯಾಹ್ನ ಮಲಗೋತೀನಿ, ಅವಳು ಮಲಗಲ್ಲ ಗೈಸ್. ಸೊ ಇವತ್ತು ನಾರ್ಮಲ್ ಡೈಲಿ ಬ್ಲಾಗ್ ಇರುತ್ತೆ. ಸೊ ಎಲ್ಲ ಕೆಲಸ ಮುಗ್ದಾದ್ಮೇಲೆ ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಒಂದು ನಿದ್ದೆ ಮಾಡಿ ಎದ್ದೆ. ಅಡುಗೆ ಏನು ಅಷ್ಟೊಂದು ಮಾಡೋಂಗಿಲ್ಲ. ರೈಸ್ ಮಾಡಿದ್ದೀನಿ, ಪಲಾವ್ ಇದೆ, ಸಾಂಬಾರಿದೆ, ಒಂಚೂರು ಮುದ್ದೆ ಮಾಡ್ತೀನಿ ಅಷ್ಟೇ. ಸೊ ಐ ವಾಸ್ ಥಿಂಕಿಂಗ್ ಒಂದು ಸ್ವೀಟ್ ಡೆಸರ್ಟ್ ಥರದ್ದೇನಾದ್ರು ಮಾಡೋಣ ಅಂತ. ಇವತ್ತು ಕಸ್ಟರ್ಡ್ ಮಾಡ್ತಾಯಿದ್ದೀನಿ, ದಟ್ಟು ಮ್ಯಾಂಗೋ ಕಸ್ಟರ್ಡ್ ಮಾಡ್ತಾಯಿರೋದು. ಸೊ ಏನೇನು ಬೇಕು ಅಂತ ಅಂದರೆ ಮೇನ್ಲಿ ಮ್ಯಾಂಗೋ ಇರಬೇಕು, ಏಕೆಂದರೆ ಮ್ಯಾಂಗೋ ಕಸ್ಟರ್ಡ್ ಮಾಡ್ತಾ ಇರೋದು. ಆ್ಯಂಡ್ ಕಸ್ಟರ್ಡ್ ಪೌಡರ್ ಇರಬೇಕು. ಸೊ ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ. ಇದು ತುಂಬ ಈಸಿ ಗೈಸ್. ಕಸ್ಟರ್ಡ್ ಪೌಡರ್ ಇದ್ಬಿಟ್ರೆ ಸಾಕು. ಯಾವುದಾದ್ರು ಫ್ರೂಟ್ಸ್ ಜೊತೆ ಚಾಪ್ ಮಾಡಿಬಿಟ್ಟು ಹಾಕ್ಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟು ಇದರಲ್ಲಿ 3/4 ಲೋಟ ಹಾಲಿದೆ ಗೈಸ್, ಇಷ್ಟಿದೆ. ಸೊ ಇಷ್ಟು ಹಾಲು ತೊಗೊಂಡು ಮೊದಲು ಕಾಯಕ್ಕಿಟ್ಕೋಬೇಕು. ಇವಾಗ ಇದು ಹಾಲು ಫುಲ್ಲು ಕುದಿಬೇಕು ಗೈಸ್, ಅಲ್ಲಿ ತನಕ ಕಾಯಬೇಕು. ಆ ಹಾಲು ಕುದಿಯೋ ಅಷ್ಟರಲ್ಲಿ ಈ ಕಸ್ಟರ್ಡ್ ಪೌಡರ್ದು ನಾವು ಮಿಕ್ಸ್ನ ರೆಡಿ ಮಾಡ್ಕೋಬೇಕು. ಏನಿಲ್ಲ, ಈ ಥರದ್ದು ನೋಡ್ಕೊಳ್ಳಿ. ಓಕೆ, ಕಸ್ಟರ್ಡ್ ಪೌಡರ್ ಸಿಗುತ್ತೆ ಈ ಥರದ್ದು. ಇದು ವೆನಿಲಾ ಎಸೆನ್ಸ್ ಇಡುವಂಥದ್ದು, ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ನನ್ನ ಹತ್ರ ಇರೋದು. ಚಿಕ್ಕ ಪ್ಯಾಕೆಟು ಸಿಗುತ್ತೆ ಗೈಸ್, ಯು ಕ್ಯಾನ್ ಬೈ ಇಟ್. 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೋತಾ ಇದ್ದೀನಿ. ಇದಕ್ಕೆ ವಾಟರ್ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಇವಾಗ ಇದನ್ನು ಹಾಲು ಕುದಿಬೇಕಾದ್ರೆ ಮಿಕ್ಸ್ ಮಾಡಿಬಿಡ್ಬೇಕು. ಇಲ್ಲಿ ಹಾಲು ಇನ್ನೇನು ಕುದಿಯುತ್ತೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಶುಗರ್ ಹಾಕ್ಕೊಂಬಿಡ್ಬೇಕು. ಏನಕ್ಕೆ ಅಂದರೆ ಹಾಲಲ್ಲಿ ಸ್ವಲ್ಪನೂ ಸಕ್ಕರೆ ಇರೋದಿಲ್ಲ ಗೈಸ್. ಇದನ್ನೇನು ಕುದೀತಾ ಇದೆ. ಸೊ ಇದು ಕುದಿಯುತ್ತೆ ಅನ್ಬೇಕಾದ್ರೆ ಹಾಕ್ಕೊಂಡ್ಬಿಡ್ಬೇಕು ಗೈಸ್. ಇದನ್ನು ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡಬೇಕು, ಹಾಗೆ ಬಿಡಬೇಡಿ, ಲಂಪ್ಸ್ ಆಗೋಗುತ್ತೆ. ಕುದೀತಿದೆ. ಇದನ್ನೇನು ಜಾಸ್ತಿ ಕುದಿಸ್ಬೇಕಾಗಿಲ್ಲ, 1-2 ಕುದೀತಿದ್ದಂಗೆ ಆಫ್ ಮಾಡಿಬಿಡಿ. ಓಕೆ, ಇದಾಗಿದೆ ಗೈಸ್. ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಇದು ಫುಲ್ಲು ತಣ್ಣಗಾಗೋ ತನಕ ಕಾಯಬೇಕು ಗೈಸ್. ಇವಾಗ ನಾನು ಕಸ್ಟರ್ಡ್ ಮಾಡಿದ್ನಲ್ಲ, ಅದು ತಣ್ಣಗಾಗೋಕ್ಕೆ ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಇನ್ನೂ ಸ್ವಲ್ಪ ಚೆನ್ನಾಗಿ ತಣ್ಣಗಾಗಲಿ ಅಂತ. ಆ್ಯಂಡ್ ಮಾವಿನ ಹಣ್ಣು ತೊಗೊಂಡು ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣಗೆ ಅಂದರೆ ನಿಮ್ಗಿಷ್ಟ ಆಗುವಂಥ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಇದು ಕಸ್ಟರ್ಡು ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿಬಿಡಿ. ಓಕೆ, ಇನ್ನು ತೆಳ್ಳಗೆ ಮಾಡ್ಕೋಬೋದು ನೀವು. ಸ್ವಲ್ಪ ಗಟ್ಟಿಗಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಈ ಥರ ಆದ್ರೂ. ನಾನು ಈಗ ಒಂದು ಗ್ಲಾಸ್ ತೊಗೊಂಡು
ಇದು ನಮ್ಮ ಯಜಮಾನರಿಗೆ, ಇದು ಭವಿಷ್ಯಂಗೆ. ಫಸ್ಟು ಮ್ಯಾಂಗೋ ಹಾಕಿ ಅದಾದಮೇಲೆ ಕಸ್ಟರ್ಡ್ ತೊಗೊಂಡು ಹಾಕಿ. ಇದು ಕಸ್ಟರ್ಡು ಮತ್ತು ಮ್ಯಾಂಗೋ ಎರಡು ಮಿಕ್ಸ್ ಮಾಡಿಕೊಂಡೆ ತಿನ್ನೋದು. ಎಷ್ಟು ಮೈಲ್ಡಾಗಿದೆ ಸಕ್ಕರೆ, ಕರೆಕ್ಟಾಗಿದೆ ಗೈಸ್. ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಆಗಿ ಮಾಡ್ಕೊಳ್ಳಿ ನೀವು. ಸ್ವಲ್ಪ ಗಟ್ಟಿ ಆಯಿತು. ಹಿಂಗೆ ಕವರ್ ಮಾಡಿ ಈಗ ನೆಕ್ಸ್ಟು ಇನ್ನು ಇರೋ ಅಂಥ ಮ್ಯಾಂಗೋ ಹಾಕೊಂಬಿಡಿ. ಇವಾಗ ಇದನ್ನು ನಮ್ಮ ಯಜಮಾನ್ರಿಗೆ ಮತ್ತು ನಮ್ಮ ಭವಿಷ್ಯಂಗೆ ಕೊಡ್ತೀನಿ. ಹೇಗಿದೆ ಅಂತ ಹೇಳ್ತಾರೆ. ಮ್ಯಾಂಗೋ ಕಸ್ಟರ್ಡ್ ಈಸ್ ರೆಡಿ ಗೈಸ್. ಓಕೆ ಚಿಕ್ಕದು. ಸ್ಟಾಪ್ ಯುವರ್ ಸೀರಿಯಲ್. ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ರೀ. ಮ್ಯಾಂಗೋ ಕಸ್ಟರ್ಡ್. ಕಸ್ಟರ್ಡ್ ಹೆಂಗಿದೆ? ಸಕ್ಕರೆ ಸರಿ ಇದೆಯಾ? ಚೆನ್ನಾಗಿಲ್ವಾ ರೀ? ಚೆನ್ನಾಗಿದೆಯಾ? ಭವಿಷ್ಯನೂ ತಿಂತಾ ಇದ್ದಾಳೆ ಗೈಸ್. ಅವಳು ಸುಳ್ಳೆ ಹೇಳಿಲ್ಲ ಚೆನ್ನಾಗಿದೆ ಅಂತ, ನಿಜ ಹೇಳಲು. ಆದ್ರೆ ಎಲ್ಲದಕ್ಕಿಂತ ಚೆನ್ನಾಗಿರೋದು ಯಾರು ಗೊತ್ತಾ? ಕೂತವ್ರು ನೋಡಿ ಅವರೇ. ನಾನೇ ರಾಜಕುಮಾರ್, ನಾನೇ ರಾಜಕುಮಾರ್. ನಾವು ಯಜಮಾನ್ರು ಸುಮ್ಮನೆ ಅಲಾರ್ಮ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಸುಮ್ಮನೆ ಒಂದೊಂದ್ಸರಿ ಹೋಗಿ ಆಫ್ ಮಾಡ್ಬೇಕಷ್ಟೇ. ಓಕೆ ಗಾಯ್ಸ್, ಅವರಿಬ್ಬರಿಗೂ ಇಷ್ಟ ಆಯಿತು ಗೈಸ್. ಭವಿಷ್ಯ ಅದು ಖಾಲಿನೇ ಮಾಡಿಬಿಟ್ಲು. ಫೋಕಸ್ ಆಗ್ತಾ ಇಲ್ವಲ್ಲಪ್ಪ. ಖಾಲಿನೇ ಮಾಡಿಬಿಟ್ಲು ಭವಿಷ್ಯ. ಗೈಸ್, ನಮ್ಮ ಯಜಮಾನ್ರು ಬರ್ತಾರೆ ನೋಡಿ. ಈಗ ಫುಲ್ಲು ರೆಡಿ ಆಗಿದ್ದಾರೆ ಅವರು ಜಿಮ್ಗೆ ಹೋಗೋಕ್ಕೆ. ಟನ್ 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 ಟನ್. ಸೌಂಡ್ ಹಾಕೋಬಿಡಿ ಗೈಸ್. ನೀವೇ ಬಾಯಲ್ಲಿ ಹಾಕೊಂಬಿಡಿ. ಕಾಪಿರೈಟ್ ಪ್ರಾಬ್ಲಮ್ ಆಗುತ್ತೆ ನಮಗೆ. ಟನ್ 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 ಟನ್. ಬ್ಯಾಗ್ ಒಂದು ಪಾಪ ಯಾವಾಗ ನೋಡಿದ್ರು ಬ್ಯಾಗ್ ಕ್ಯಾರಿ ಮಾಡ್ತಾರೆ ನಮ್ಮ ಯಜಮಾನ್ರು. ಮನೆಗೆ ಏನು ಐಟಮ್ ಮನೆಗೆ ಏನು ಐಟಮ್ ತರಬೇಕಪ್ಪ ಅಂತ ಹೇಳ್ಬಿಟ್ಟು ಫಸ್ಟೇ ಮತ್ತೆ ಬ್ಯಾಗ್ ಇಟ್ಟು ಹೋಗ್ಬೋದಲ್ಲ. ಸರಿ. ಆ ಕವರ್ ತಗೊಂಡೋಗ್ರಿ. ಕವರು ನಾವು ಬೇರೆ ಇಟ್ಕೊಟ್ಟು ಕಳ್ಸೋದು ಹಸುಗೆ ಹಾಕಕ್ಕೆ ಗೈಸ್. ನಮ್ಮ ಭವಿಷ್ಯ ಅಲ್ಲೇ ಕೂತಿರ್ತಾಳೆ ಗೈಸ್ ಯಾವಾಗಲೂ. ಅಲ್ಲೊಂದು 5 ಇಂಚದು ಹಳ್ಳ ಆಗೋಗ್ಬಿಟ್ಟಿದೆ. 5 ಇಂಚದು ಹಳ್ಳ ಆಗೋಗ್ಬಿಟ್ಟಿದೆ. ಅದಕ್ಕೆ ಹೋಗಿ ಅಡ್ಜಸ್ಟ್ ಆಗೋಗ್ಬಿಟ್ಟಿರುತ್ತೆ. ಬಿಲೋ ಸಿ ಲೆವೆಲ್ ಆಗೋಗ್ಬಿಟ್ಟಿದೆ. ಅಲ್ಲಿ ಅಡ್ಜಸ್ಟ್ ಆಗಿ ಸೆಟಲ್ ಆಗಿಬಿಟ್ಟಿರ್ತಾಳೆ. ಭವಿಷ್ಯ ಏನು ಸಮಾಚಾರ ಭವಿಷ್ಯ? ತಿನ್ನೋದಲ್ಲ, ಅಲ್ಲಿರೋ ಲೋಟನು ಸಿಂಕಲ್ಲಿ ಇಡಬೇಕು. ಅಪ್ಪ ನೋಡು ತೊಗೊಂಡೋಗಿ ಎಷ್ಟು ಚೆನ್ನಾಗಿಡ್ತು. ಹಾಂ ನೋಡಿ, ತಿಂದಿದ್ದೆಲ್ಲ ಅಲ್ಲಲ್ಲೇ ಇರ್ತಾಳೆ. ನಾವು ತೊಗೊಂಡೋಗಿ ಒಳಗಡೆ ಇಡಬೇಕು. ಅಲ್ಲ, ಗಲೀಜಾಗಿ ಕಾಣೋದಲ್ಲ ಭವಿಷ್ಯ. ನೀನು ಬರಿತಾ ಇರೋ ಪ್ಲೇಟು ಬಿದ್ರೆ ಗಾಜಿನ ಲೋಟ ಒಡೆದು ಹೋಗುತ್ತೆ, ಮತ್ತೆ ಗಲೀಜಾಗೂ ಕಾಣುತ್ತೆ. ದೋಮಾರಿ ಮುಚ್ಕೊಳ್ಳುತ್ತೆ, ದೋಮಾರಿ ಬರುತ್ತೆ. ಅಲ್ಲಿಗೆಲ್ಲ ಬರಲ್ಲ, ಒಳಗಡೆ ಬರುತ್ತೆ. ಏನು ಅದೇ ನಾನೇ ಸೈಜಲ್ಲಿ ಇರುತ್ತಾ ದೋಮಾರಿ? ಸಣ್ಣ ಸೈಜ್ನಲ್ಲೇ ಇರೋದು, ಎಲ್ಲ ಕಡೆಗೂ ಬರುತ್ತೆ. ಗೈಸ್, ಇವಾಗ ಸಂಜೆ ಆಗಿದೆ. ನಮ್ಮ ಯಜಮಾನ್ರದ್ದು ಟೈಮ್ ಅಂದರೆ ಟೈಮು ಕರೆಕ್ಟಾಗಿ ಬರ್ತಾರೆ. ಟೈಮ್ ಅಂದರೆ ನಮ್ಮ ಯಜಮಾನ್ರು ಅಂದರೆ ಟೈಮು. ಇದೇನ್ರಿ? ಯಾಕೆಂದರೆ ಜಿಮ್ಮಲ್ಲಿ 2 ನಿಮಿಷ ಲೇಟ್ ಆದರೆ ಹಾಂ ಒಂದು 4-5 ಜನ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ.
ಆ ಒಂದು ಪಿಕಪ್ ಮಾಡೋದು ನನಗೂ ಅದರಿಂದ ತುಂಬ ಯೂಸ್ಫುಲ್ ಆಗಿದೆ. ನಾನು ತುಂಬ ಟೈಮ್ ಸೆನ್ಸ್ ಕೀಪ್ ಅಪ್ ಮಾಡ್ತೀನಿ. 25 ನಿಮಿಷದಿಂದ ಫೋನ್ ಮಾಡಿ ಹೂಪಾ ಬಂದಲ್ಲ ಕರೆಕ್ಟಾಗೆ. ಅಲ್ಲ 30 ಅಂದಿದ್ರೆ 30ಕ್ಕೆ ಬಂದಿದ್ದೀನಿ. ಜೈ ಶ್ರೀರಾಮ್. ಗೈಸ್ ನಮ್ಮ ಯಜಮಾನ್ರು ವಾಟ್ಸಪ್ಪೇ ಯೂಸ್ ಮಾಡೋದು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಹೌದು, ಒಂದು ವಾರ ಮಾಡಲ್ಲ, ಇನ್ಸ್ಟಾಗ್ರಾಮ್ ನೋಡಲ್ಲ, ವಾಟ್ಸಪ್ ಯೂಸ್ ಮಾಡಲ್ಲ. ಓಕೆ ಕಣ್ಣು ಎಕ್ಕುಟ್ಟೋಗುತ್ತೆ. ಥ್ಯಾಂಕ್ ಯು. ಗೈಸ್ ಇವಾಗ ಕಾಫಿ ಕುಡ್ದು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಭವಿಷ್ಯಂಗೆ ಗಂಬೇಕಂತೆ. ಗೈಸ್ ಬರ್ತಾನೆ ಮನೆಗೆ ಬಂದ್ವಿ. ಸೊ ಇವಾಗ ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಬಟ್ ಒಂದು ಇವತ್ತು ಇನ್ಸಿಡೆಂಟ್ ನಡೀತು, ಹೇಳ್ತೀನಿ ಗೈಸ್. ನಾರ್ಮಲಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ಗಳು ಹಾಕ್ತಾರಲ್ಲ, ನಾನು ರಿಪ್ಲೈ ಕೊಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಪ್ರೈವೇಟಾಗಿ ರಿಪ್ಲೈ ಕೊಡೋದು ಸರಿ ಅನಿಸಲ್ಲ. ಅದಕ್ಕೋಸ್ಕರ ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಸೊ ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು, ಹಳೆ ಚಿತ್ರ ಅವರೇ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಹಾಕಿದ್ರು. ಹಳೆ ಚಿತ್ರ ಅವರೇ ಹೇಗಿದ್ದೀರಾ ಅಂತ ಹಾಕಿತ್ತು. ನಾನು ಏನಿದು ಹಳೆ ಚಿತ್ರ ಅವರೇ ಅಂತ ಹಾಕಿದಾರಲ್ಲ, ಯಾರು ಹಳಬ್ರೇನಾರು ಇವರು ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಅಕೌಂಟ್ ಎಲ್ಲ ನೋಡಿದೆ. ನಂಗೆ ಗೊತ್ತಿಲ್ಲ ಅವರು ಏನಿದು ಅಂದ್ಕೊಂಡು ಸುಮ್ಮನೆ ಅದೇ ಸ್ವಲ್ಪ ಪ್ರೋಸೆಸ್ ಮಾಡಿದೆ. ಕನ್ನಡದಲ್ಲಿ ಬರೆದಿತ್ತು ಹಳೆ ಚಿತ್ರ ಅವರೇ ಚೆನ್ನಾಗಿದ್ದೀರಾ ಅಂತ. ಆಮೇಲೆ 5 ಮಿನಿಟ್ಸ್ ಯೋಚನೆ ಮಾಡಾದ್ಮೇಲೆ ಕ್ಲಿಕ್ ಆಯ್ತು, ಅದು ಹಲೋ ಚಿತ್ರ ಅವರೇ. ಹಲೋ ಚಿತ್ರ ಅವರೇ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅದಕ್ಕೆ ನಾ ರಮೇಶನ್ ಫ್ರೆಂಡು, ಅಂದರೆ ನಮಗೂ ಇದು ನಟರಾಜ ಅಂತ ಅಂದ್ಬಿಟ್ಟು, ಅವನು ಎಲ್ಲರೂ ಒಂದೊಂದ್ಸರಿ ಬುಕ್ಕಲ್ಲಿ ಬರ್ತಿರುತ್ತೆ ಯಾವ್ಯಾವ ಊರಿಗೆ ಹೋಗಿದ್ವಿ, ಎಷ್ಟು ಗಂಟೆಗೆ ಹೋಗಿ ಯಾವಾಗ ಊಟ ಮಾಡಿದ್ವಿ. ನಟರಾಜ ಅಂತ ಅವರು ಎಪ್ಪನೆಸ್ಟು ರಮೇಶನ್ ಏಜವರು. ಹಳೆ ಬ್ಲೇಡು ಅಂದರೆ ಹಳೆ ಬೀಡು ಅನ್ನೋಕ್ಕೆ ಹಳೆ ಬ್ಲೇಡು ಅಂತ ಇನ್ನೊಂದಕ್ಕೆ ಅದು ಹಳೆ ಬೀಡು ಹೊಸ ಬೀಡುನ ಇರೋದು. ಹಳೆ ಬೀಡು ಹೊಸ ಬೀಡು ನನಗೆ ಗೊತ್ತಿಲ್ಲ. ಹಳೆ ಬೀಡು ಗೊತ್ತು, ಬೇಲೂರು ಇರುತ್ತೆ. ಬೇಲೂರು ಹಳೆ ಬೀಡು, ಬೇಲೂರಿಗೆ ಬೇಲೂರು ಬರ್ದವ್ರೆ. ಹಳೆ ಬೀಡು ಅನ್ನೋಕ್ಕೆ ಹಳೆ ಬ್ಲೇಡು. ನನ್ನಂತವಳಾಗಿದ್ದಿದ್ರೆ ನೀಟಾಗಿ ಅದು ಕೋಡೆಲ್ಲ ಅನಾಲಿಸಿಸ್ ಮಾಡಿ, ಅದು ಏನು ನಾನು ತಿರ್ಗಾ ಟ್ರೈಯೂ ಮಾಡಲಿಲ್ಲ ರೀ. ಅವ್ರು ಏನು ಮೆಸೇಜ್ ಕಳಿಸಿದ್ದಾರೆ ಓದೋಣ ತಾಳೋ ಕರೆಕ್ಟಾಗಿ ಅಂತ ಮೈಂಡಲ್ಲೇ ಎಲ್ಲ ಮ್ಯಾಥಮೆಟಿಕ್ಸ್ ಎಲ್ಲ ಮಾಡಿದೆ. ಏನಿರ್ಬೋದು ಹಳೆ ಚಿತ್ರ ಅಂತ ಯಾರು ಹಿಂಗೆ ಯಾರು ಹೇಳ್ತಾರೆ ಅಂದ್ಬಿಟ್ಟು ಆಮೇಲೆ ಕ್ಲಿಕ್ ಆಯಿತು. ಹಲೋ ಚಿತ್ರ. ನನ್ನ ಕನ್ನಡ ತುಂಬ ಚೆನ್ನಾಗಿದೆ. ನಮ್ಮ ಭವಿಷ್ಯದ ಕನ್ನಡ ತುಂಬ ಚೆನ್ನಾಗಿದೆ. ಆದರೆ ಯಾಕೆ ಅಂದರೆ ಅಂದರೆ ನಮ್ಮ ಭವಿಷ್ಯನೂ ಮಿಸ್ಟೇಕ್ ಮಾಡೋಳಲ್ಲ ಚಿಕ್ಕ ವಯಸ್ಸಿನಲ್ಲಿ. ನಂದು ಕಂಟಿನ್ಯೂ ಆಗೋಗ್ಬಿಟ್ಟಿದೆ ಹಂಗೇನೆ. ನಮ್ಮ ಭವಿಷ್ಯ ಯಾಕೆ ಗೊತ್ತಾ ಚೆನ್ನಾಗೆ ಕನ್ನಡ ಓದೋದು. ಅವ್ರ ಅಪ್ಪ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗೆ ಹೇಳ್ಕೊಟ್ಟು ಕನ್ನಡ ಇವಾಗ ಸೂಪರಾಗಿ ಓದೋ ಥರ ಆಗಿದ್ದಾಳೆ. ಕನ್ನಡ ಎಷ್ಟು 98? 100 ಗಿದ್ದಿದ್ದ 120 ಗೆದ್ದಿದ್ದು 100ಗ 100ಗೆ 99 ಅಂತ ಈ ಹುಡುಗಿದು. ನಂದೊಂದು ಸ್ವಲ್ಪ ಕನ್ನಡ ವೀಕು ಗೈಸ್. ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಹೈಪ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್. ಸಿ ಯು ಗೈಸ್. ಬಾಯ್. ನಂದು ಅದಕ್ಕೆ ಲಾಸ್ಟಲ್ಲಿ ಏನಂತಾರೆ ಕೋಟ್ಸ್ನಲ್ಲೆಲ್ಲ ಒಂದು ಸ್ವಲ್ಪ ಕನ್ನಡ ಮಿಸ್ಟೇಕ್ ಇರುತ್ತೆ. ನನಗೆ ಸರಿ ಮಾಡೋಕ್ಕೆ ಬರಲ್ಲ ಅಷ್ಟೇ. ಬಾಯ್ ಗೈಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ.